ಹಾಯ್ ಹಲೋ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ತರಗತಿಯಲ್ಲಿ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿ ವ್ಯಂಜನಾಕ್ಷರಗಳು. ಹಿಂದಿ ವ್ಯಂಜನಾಕ್ಷರಗಳನ್ನು ಮಕ್ಕಳು ಬರೆಯುವಾಗ ತುಂಬ ಕನ್ಫ್ಯೂಷನ್ ಮಾಡಿಕೊಡ್ತಾರೆ. ಕಥೆಯ ಮೂಲಕ ಅವರಿಗೆ ತಿಳಿಸುವುದರಿಂದ ಅವರು ಉಲ್ಲಾಸಭರಿತರಾಗಿ ಕಲೀಲಿಕ್ಕೆ ಇಷ್ಟಪಡ್ತಾರೆ. ಸೊ ಬನ್ನಿ ತಿಳ್ಕೊಳ್ಳೋಣ. ವ್ಯಂಜನಾಕ್ಷರದಲ್ಲಿ ಪ್ರಥಮವಾಗಿ ಕ ವರ್ಗ ಬರ್ತದೆ. ಕ ಸೆ ಕವ್ವ, ಖ ಸೆ ಖರ್ಗೋಶ್, ಗ ಸೆ ಗಾಜರ್, ಘ ಸೆ ಘಡ, ಜ್ಞ. ಸೊ ಒಂದಿನ ಕವ್ವ ಮತ್ತು ಖರ್ಗೋಶ್ ಗ್ರೌಂಡಲ್ಲಿ ಅಂದರೆ ಮೈದಾನದಲ್ಲಿ ಆಟ ಆಡ್ತಾ ಇರ್ತಾರೆ. ಆಟ ಆಡ್ತಾ 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 ತುಂಬ ಹೊಟ್ಟೆ ಹಸಿವೆ ಆಗ್ತದೆ. ಸೊ ಹೊಟ್ಟೆ ಹಸಿವೆ ಆದಾಗ ಖರ್ಗೋಶ್ ಏನು ಮಾಡ್ತದೆ, ತನ್ನಲ್ಲಿದ್ದ ಗಾಜರ್ ಅನ್ನು ಕವ್ವನಿಗೆ ಕೊಟ್ಟು ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾರೆ. ಹೊಟ್ಟೆ ತುಂಬ ತಿಂತಾರೆ. ತಿಂದಮೇಲೆ ಏನು ಮಾಡೋದು, ತುಂಬ ಬಾಯಾರಿಕೆ ಆಗ್ತದೆ. ಅಲ್ಲೇ ಇದ್ದ ಗಡದಲ್ಲಿರುವ ನೀರನ್ನು ಹೊಟ್ಟೆ ತುಂಬ ಕುಡಿದುಕೊಂಡು ಇಬ್ಬರು ಜ್ಞ 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 ಅಂತ ಹೇಳ್ಕೊಂಡು ಸಂತೋಷವಾಗಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದು ಕ ವರ್ಗ. ಸೊ ಹಿಂದಿ ವ್ಯಂಜನಾಕ್ಷರದಲ್ಲಿ ಫಸ್ಟ್ ಬರುವುದು ಯಾವುದು, ಕ ವರ್ಗ. ಖ ಖ ಗ ಘ ಜ್ಞ. ಎರಡನೇದಾಗಿ ಹಿಂದಿ ವ್ಯಂಜನಾಕ್ಷರದಲ್ಲಿ ಬರುವಂಥದ್ದು ಚ ವರ್ಗ. ಛ ಛ ಜ ಜ ನ್ಯ. ಸೊ ಚ ಸೆ ಚುನ್ಮುನ್. ಸೊ ಚುನ್ಮುನ್ ಎಂಬ ಹುಡುಗ ತನ್ನ ಗೆಳತಿಯೊಡನೆ ಅಂದರೆ ತನ್ನ ಸ್ಕೂಲಿದು ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ ಹೋಗ್ತಾರೆ. ಇಲ್ಲಿ ಪಿಕ್ನಿಕ್ ಸಮುದ್ರವನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಆಗುವಾಗ ಜೋರಾಗಿ ಮಳೆ ಸುರಿಯುತ್ತದೆ. ಮಳೆ ಸುರಿಬೇಕಾದ್ರೆ ಇನ್ನೇನು ಅವ್ರಿಗೆ ಮಳೆಗೆ ಇಂದ ರಕ್ಷಣೆ ಪಡೆಯಲು ಅವರಿಗೆ ಚ ಸೆ ಛಾತ ಅಂದರೆ ಕೊಡೆ ಬೇಕಾಗ್ತದೆ. ಸೊ ಕೊಡೆ ಇಟ್ಕೊಂಡು ಮುಂದೆ ಹೋಗ್ತಾರೆ. ಸೊ ಸಮುದ್ರ ಸುತ್ತಲಿಕ್ಕೆ ಅಲ್ಲೇ ಒಂದು ಜ ಸೆ ಜಹಾಜ್, ಒಂದು ಜಹಾಜ್ ಬಂದು ನಿಂತಿರ್ತದೆ. ಇಬ್ಬರು ಆ ಜಹಾಜಲ್ಲಿ ಹತ್ತಿ ಕುಳಿತು ಸಮುದ್ರವನ್ನು ನೋಡಲಿಕ್ಕೆ ಹೋಗ್ತಾರೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಆ ಶಿಪ್ಪಿದು ತುದಿಯಲ್ಲಿ ಒಂದು ಜ ಸೆ ಝಂಡಾವನ್ನು ಹಾರಿಸಲಾಗಿರ್ತದೆ. ಸೊ ಇಬ್ಬರು ಆ ಜೆಂಡವನ್ನು ನೋಡ್ತಾರೆ. ಓ, ಇದು ನಮ್ಮ ದೇಶದ ಬಾವುಟ ಅಲ್ವಾ ಅಂತ ಹೇಳಿ ಖುಷಿಯಲ್ಲಿ ಸಂತೋಷದಲ್ಲಿ ಸಮುದ್ರದಿಂದ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ನೀರಿನ ಶಬ್ದದೊಂದಿಗೆ ಜ್ಞ 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 ಅಂತ ಹೇಳ್ಕೊಂಡು ಮುಂದುವರಿತಾರೆ. ಸೊ ಚ ವರ್ಗ ಯಾವುದೆಲ್ಲ, ಚ ಛ ಜ ಝ ನ್ಯ. ಅರ್ಥ ಆಯ್ತಲ್ಲ? ಧನ್ಯವಾದಗಳು.